ಅಲ್ಲೇ ಇದೆಯಲ್ಲ ಹಳೇದು. ಬನ್ನಿ ತೋರಿಸ್ತೀನಿ, ಬನ್ನಿ ನೋಡಿ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಇದು ನನ್ನ ಮೊದಲನೇ ವಿಡಿಯೋ. ನನ್ನ ಚಾನಲ್ ಹೆಸರು ಬಂದು ರಾಕ್ಸಿ ಆನ್ ಟ್ರ್ಯಾಕ್ ಅಂತ. ಸೊ ನಾನು ಎಸ್ಪೆಷಲಿ ಬಂದು ಮಂಡ್ಯದಿಂದ, ಮಂಡ್ಯ ಸಿಟಿ. ಸೊ ಇಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿರೋದು. ಸೊ ಫಸ್ಟ್ ಟೈಮ್ ನಾನೊಂದು ಹೊಸ ಥರ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು Insta360 X5 ತೊಗೊಂಡಿದ್ದೀನಿ. ಸೊ ಇದು ನನ್ನ ಥಂಡರ್ಬರ್ಡ್ 350X 2019 PS4 ಡ್ಯುಯಲ್ ಚಾನಲ್ ABS ಗಾಡಿ. ಸೊ ಈ ಪೆಟ್ರೋಲ್ ಬಂಕು ಬಿಜಿ ಇದೆಯಲ್ಲಪ್ಪ, ಅಂದ್ರೂ ಬಿಡಿ ಹಾಕ್ಸೋಣ, ಏನೂ ಮಾಡೋಂಗಿಲ್ಲ. ಓಕೆ ಸೂಪರ್. ಇದು ಕ್ಯಾಪ್ ಓಪನ್ ಮಾಡಿದ್ರೆ ಕೈಗೆ ಬಂದ್ಬಿಟ್ಟು 250. ಫೋನ್ ಪೇನಲ್ಲಿ 44 ರೂಪಾಯಿ ಸ್ವೀಕರಿಸಲಾಗಿದೆ. ನೋಟ್ ಜಾಸ್ತಿ ಯೂಸ್ ಆಗಲ್ಲ ಯಾವಾಗಲೂ ಫೋನ್. 250. ಹೌದು. ಫೋನ್ ಪೇನಲ್ಲಿ 250ಕ್ಕೆ 10 ಸೆಕೆಂಡ್ ಮುಗ್ದೋಯ್ತು ನನ್ನ. ಇದೇ ಪರವಾಗಿಲ್ಲ. 250ಕ್ಕೆ ಅಂದರೆ 20 ಸೆಕೆಂಡು, 100ಕ್ಕೆ ಅಂದರೆ 10 ಸೆಕೆಂಡು. ಅಯ್ಯೋ, ಈಗ ಟೆಂಪಲ್ಗೆ ಹೋಗಿ ನಾನು ಡಾರ್ಲಿಂಗಿಗೆ ಪೂಜೆ ಮಾಡಿಸೋಣ. 2 ಪಾಯಿಂಟ್ ಬಂತು ಅಷ್ಟೇ. ಸೊ ಇಲ್ಲಿ ನಾನು ಒಂದು ಎಕ್ಸ್ಪೀರಿಯೆನ್ಸ್ ಹೇಳೋದಂದರೆ, ಈ 6 ಇಯರ್ಸಿಂದ ನಾನು ಜಾಸ್ತಿ ಓಡಾಡಿರೋ ಪ್ಲೇಸ್ ಬಂದು ನಿಯರ್ ಬೈ ಮೈಸೂರು ಬಿಟ್ಟು ಸೌತ್ ಇಂಡಿಯಾದಲ್ಲಿ ಶೃಂಗೇರಿ, ಹೊರನಾಡು, ಚಿಕ್ಕಮಂಗ್ಳೂರು, ಮಡಿಕೇರಿ, ಊಟಿ, ಈ ಥರ ಪ್ಲೇಸ್ ಅಂದರೆ ನಂಗೆ ತುಂಬ ಇಷ್ಟ. ಲೈಕ್ ಆದಷ್ಟು ಆ ಪ್ಲೇಸಸ್ನೇ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡೋಣ ಏನೇನಿರುತ್ತೆ ಚಾಲೆಂಜಸ್ ಅಂತ. ಸೊ ಫಸ್ಟ್ ಟೈಮ್ ನಾನೇನೋ ಮಾಡ್ತಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಜೊತೆ ಜರ್ನಿ ಮಾಡೋದಕ್ಕೆ. ಎಲ್ಲರೂ ರೆಡಿ ಇರಿ. ಇದ್ರು ಆನೆ ಸೌಂಡು ಗುರು. ಎಲ್ಲರೂ ಬೆಚ್ಚೋಯ್ತಾರೆ ಆರಾನ್ಗೆ. ಏನು ಎಲ್ಲ ಒಂಥರ ಲೈಕ್ ಯಾವುದೋ ಗಾಡಿ ಬಂತಲ್ಲ ಈ ಥರ ಸೌಂಡ್ ಮಾಡ್ತಾನೆ ಅಂತ ಬೈಕೊಂತಾರೆ. ಬಟ್ ನನಗೆ ಆರನ್ ಕೊಡೋದು ತುಂಬ ಇಷ್ಟ, ಏನು ಮಾಡೋಂಗಿಲ್ಲ. ಓಕೆ, ಇದೇ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋಣ. ಎಲ್ಲ ಫುಲ್ಲು ಎಲ್ಲ ನಮ್ಮ ಏರಿಯಾದಲ್ಲಿ ಚೆನ್ನಾಗಿರೋ ಗಾಡಿ ಇಲ್ಲ, ಹೊಸ ಗಾಡಿ ಅಂದರೆ ಪೂಜೆ ಮಾಡಿಸೋದು ಇಲ್ಲೇ ನೋಡಿ. ಹೊಸ ಗಾಡಿ ಡೆಲಿವರಿ ತೊಗೊತವ್ರೆ. ಇಲ್ಲ ಹಳೆ ಗಾಡಿನೇ, ಮೈಸೂರು ಗಾಡಿ. ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ. ಸಾರಿ ಸೈಡ್ಗೆ ಹೋಗಲ್ಲ. ಅಣ್ಣ ಒಂಚೂರು ಸೈಡು. ಫೋಟೋ ಎಲ್ಲ ಹೊಡಿತವ್ರಪ್ಪ. ಸೊ ಇಲ್ಲಿ ನೋಡ್ಬೋದು ಟ್ರಾನ್ಸ್ಫಾರ್ಮರ್ ಸ್ಟಿಕ್ಕರ್ಸ್ ಇದೆ. K11 EP5661. ಇದು ನಮ್ಮ ಮಮ್ಮಿ ನನಗೆ ಗಿಫ್ಟ್ ಮಾಡಿರೋದು. ಓಕೆ, ಇವಾಗ ಫಸ್ಟು ಪೂಜೆ ಸಾಮಾನು ತಂದ್ಬಿಡೋಣ. ಅಮ್ಮ 2 ನಿಂಬೆಹಣ್ಣು ಕೊಡಿ, ಮತ್ತು ಒಂದು ಹಾರ ಇದೆಯಾ? ಹಾರ ಒಂದು ಕೊಡಿ.
ಓಹೋ ಫುಲ್ ಕಾಪ್ಸು ಗುರು. ಹಾಂ ಹಾರ ನಿಂಬೆಹಣ್ಣು ಸಾಕು, ಗಾಡಿ ಪೂಜೆಗೆ ಬೇಕು ಸಾಕಲ್ಲ. ಏನು ಬೇಡ ಅನಿಸುತ್ತೆ, ಅದೆಲ್ಲ ಮನೆಯವ್ರು ಬಂದರೆ ಮಾತ್ರ. ನಾವೆಲ್ಲ ಬಂದರೆ ನಾವು ಅಷ್ಟೊಂದು ಅರ್ಜೆಂಟೇ ಕೂತ್ಕೊಳ್ಳೋದು ಟೆಂಪಲಲ್ಲಿ ಜಾಸ್ತಿ. ಅಮ್ಮ ಇದು ಯಾವ ದೇವಸ್ಥಾನಕ್ಕೆ ಪೂಜಾರಿ ಗಾಡಿ ಪೂಜೆ ಮಾಡೋದು? ಹೌದಾ? ಇಲ್ಲ, ದೃಷ್ಟಿ ಆಗ್ಬಿಟ್ಟೈತೆ ಗಾಡಿಗೆ. ನಿಂಬೆಹಣ್ಣ? ಹಾಂ ಹಾಂ ಓಕೆ. ಹೊಡಿಬೇಕಾ? ಚಚ್ಬೇಕಾ? ಇದು ಹೊಸದು ನನಗೆ ಗೊತ್ತಿಲ್ಲ, ಇವಾಗ ಮಾಡ್ತೀನಿ ಬಿಡಿ. ಎಷ್ಟಮ್ಮ ಅಮ್ಮ? 2 ವೀಲ್ಗೆ ಹಾಂ, ಮನೆ ಹತ್ರನಾ? ಸರಿ ಆಯ್ತು. ಓ ಇದೆ ತಗೊಳ್ಳಿ. ಇಷ್ಟೇ ಕೊಡ್ಬೇಕು ತಾನೆ, ಇನ್ನೇನು ಕೊಡಂಗಿಲ್ವಾ? ಇಷ್ಟೇ. ಹಾಂ 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 ಬರಕ್ಕೆ ಹೇಳ್ತೀನಿ. ಓಕೆ ಸರಿ ಅಮ್ಮ, ಆಯಿತು. ಗಾಡಿ ಪೂಜೆ ಮಾಡಿ ಎಷ್ಟೊಂದು ದಿನ ಆಯಿತು. ಡೇವಿಡ್, 1 ನಿಮಿಷ, ನಾನು ಗಾಡಿ ಪೂಜೆ ಮಾಡಿಸ್ತಿದ್ದೀನಿ. ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಮನೆಗೆ ಹೋದ ತಕ್ಷಣ. ಓಕೆ ಹಾಂ ಓಕೆ. ಓಕೆ ಮುಗೀತು. ಹೀಗೆ ಪೂಜೆ ಮಾಡಿಕೊಟ್ಟಿದ್ದಾರೆ. ಈ ಗಾಡಿ ಪೂಜೆ ಮಾಡ ಸೆಂಟ್ರಾಗ ಹಾಕ್ಬಿಡೋಣ ಗಾಡಿನೂ. ಬೇರೆ ಗಾಡಿ ಮೇಲೆ ಇಡ್ತಿದ್ದೀನಿ. ಮೂರು ಪಾಯಿಂಟ್ ಆಗುತ್ತೆ ಬೆಂಡ್ ಆಗಿದ್ದಕ್ಕೆ. ಡಬಲ್ ಸ್ಟ್ಯಾಂಡ್ ಹಾಕೋದೈತಲ್ಲಪ್ಪ ಬರೀ ಕಾಲಲ್ಲಿ, ಮಸ್ತಿತ್ತು. ವೆರಿ ಚಾಲೆಂಜ್. ಸ್ವಾಮಿಗಳು ಅಳ್ಳೋರೇ, ಕರ್ಕೊಂಬರೋಣ ಹೋಗಿ. ಗಾಡಿ ರೆಡಿ ಇದೆ, ಈ ಕಡೆ ಬನ್ನಿ. ಅಲ್ಲಲ್ಲೇ ಎಲ್ಲೂ ಇಲ್ಲ. ಸ್ವಾಮಿಗಳೇ ಆ ಕಡೆ ಇದೆ ಗಾಡಿ, ಅಲ್ಲಿ ರೆಡ್ ಕಲರ್. ನಮ್ಮ ಏರಿಯಾದಲ್ಲಿ ಇದೊಂದು ಮೇನ್ ಇಶ್ಯೂ ಆಗಿದೆ. ಆ ಕಡೆಯಿಂದ ಬರೋದಕ್ಕೆ ಗಾಡಿಗಳು ಯಾವುದೂ ಇಲ್ಲ. ಅಂದರೆ ಬಸ್ಗಳು ಇದೇ ರೋಡಲ್ಲಿ ಬರ್ತಿತ್ತು, ಇವಾಗ 1 ವೇ ಮಾಡಿದ್ದಾರೆ. ರೆಡಿ ಮಾಡೋಕ್ಕೆ ಏನಿಲ್ಲ ಅಂದರೆ 4 ವರ್ಷ ತಗೋತಾರೆ, ಏನೂ ಮಾಡೋಂಗಿಲ್ಲ. ನಮ್ಮ ಕರ್ನಾಟಕ ಗೌರ್ಮೆಂಟ್ ಹಂಗೇನೆ. ಇನ್ನು ಬರ್ತವ್ರಿ, ಲೇಟ್ ಮಾಡ್ತಾರಪ್ಪ. ಹೂವು ಮರ್ತೋಗಿದೆ. ಹೊಸ ಗಾಡಿ ಇಟ್ಟಂಗೆ ಇಟ್ಟಿದ್ದೀನಿ. ಸ್ವಾಮಿಗಳ ನಿಂಬೆಹಣ್ಣು ಇಲ್ಲಿಡೋದಾ? ಓಕೆ. ಅದಕ್ಕೆ ಎಲ್ಲ ಕಣ್ಣಾಕ್ಬಿಟ್ಟು ಅವಾಗ 3 ತಿಂಗಳು ರಿಪೀಟ್ ಆಯ್ತದೆ ಗಾಡಿ. ಗಾಡಿಗೆ ಮೇಕಪ್ ಇವಪ್ಪ. ಒಂದು ಸೆಕೆಂಡಿಗೆ ಜೀವ ಬಾಯಿಸೋದು. ಗಾಡಿ ಟಚ್ ಆಯಿತು ಅಂದರೆ ಅಷ್ಟೇ ಜೀವ ಬಾಯಿಗೆ ಬಂದಿರ್ತದೆ ಎಲ್ಲರಿಗೂ. ಹುಡುಗರು ಫೀಲಿಂಗ್ಸ್ ಹಂಗೆ ಗುರು, ಏನೂ ಮಾಡೋಂಗಿಲ್ಲ. ಬೈಕ್ ಮೇಲೆ ಬೇರೆ ಲೆವೆಲ್, ಗರ್ಲ್ ಫ್ರೆಂಡ್ಗಿಂತ ಜಾಸ್ತಿ ಇಷ್ಟಪಡ್ತಾರೆ ಗಾಡಿನ.
ಸೊ ಇಲ್ಲಿ ನಮ್ಮ ಏರಿಯಾದಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿಗೆ ಬಂದು ಇಲ್ಲಿಂದ ಓಡ್ತಾರೆ ಎಲ್ಲ ಅಯ್ಯಪ್ಪ ಸ್ವಾಮಿಗೆ. ಸೊ ನನಗೆ ಗೊತ್ತಿರೋ ಹುಡುಗರೆಲ್ಲ ಇಲ್ಲೇ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ಓಡೋದು. ಗುರುಗಳೇ ಇದು ಏನೋ ಲೈಟಿಂಗ್ಸ್ ಏನಕ್ಕೆ ಹಾಕಿರೋದು? ಇದಲ್ಲ ಈಗ ಅಲ್ಲ ಆಯ್ತಲ್ವಾ, ಡಿಸೆಂಬರ್ ಮುಗ್ದೋಯ್ತಲ್ವಾ? ಜನವರಿ 14 ಹೌದಾ? ಗೊತ್ತಿರಲಿಲ್ಲ. ಜನವರಿ 14. ಟ್ರಾನ್ಸ್ಫಾರ್ಮರ್ ಸಿಂಬಲ್ ಸಖತ್ತಾಗೈತಲ್ಲ. ಹೂ ಇಟ್ಟು ಗಾಡಿ ಮುಟ್ಟಿ ನಮಸ್ಕಾರ ಮಾಡಿ ವಾಹನ ಮಹಾಲಕ್ಷ್ಮೀ ದೇವತಾ ಆರತಿ ತಗೊಳ್ಳಿ. ಗೋವೇಧಾದೋ ಸ್ವರ ಪ್ರೋಕ್ತೋ ವೇದಾಂತೆ ಜಪ್ತಿಕ್ತ ಅಸ್ಯ ಪ್ರಕೃತಿನೇನಸ್ಯ ಪರಸ್ಸ ಮಹೇಶ್ವರ. ಸ್ಟ್ಯಾಂಡ್ ತೆಗೀರಿ, ನಿಂಬೆಹಣ್ಣು ಇಡ್ತೀವಿ. ಸ್ಟ್ಯಾಂಡ್ ತೆಗಿಯೋಣ. ಯಪ್ಪ ಆಯ್ತು, ಪೂಜೆ 2 ವರ್ಷದಿಂದ ಪೂಜೆ ಮಾಡಿ ನಾನು. ರೈಟ್ ಸೈಡ್ ತಗೋಬೇಕು. ರೈಟ್ಗ ಓಕೆ. ಧನ್ಯವಾದ ಗುರುಗಳೇ. ಅಲ್ಲೇ ಇದೆಯಲ್ಲ ಹಳೇದು. ಬನ್ನಿ ತೋರಿಸ್ತೀನಿ, ಬನ್ನಿ ನೋಡಿ. ತುಂಬ ಹಳೆ ಅಂದರೆ ಹಳೆ ಗಾಡಿ, ಬಟ್ ನಾ ಹೊಸ ಥರ ಇಟ್ಕೊಂಡಿದ್ದೀನಿ. ಇದು ತುಂಬ ಹಳೇದು, 2019 ಮಾಡಲ್ಲು. 20ಗೆ ಕರೆಕ್ಟಾಗಿ ಮೀಟಿಯರ್ ಬಂತು. ನಾನು ಕರೆಕ್ಟಾಗಿ ನವಂಬರ್ 16 ಬುಕ್ ಮಾಡಿದ್ದು. ಹಾಂ, ಲಾಂಗು ಗೋಕರ್ಣ ಮಂಗಳೂರು, ಅದು ಒಂದೇ ದಿವಸದಲ್ಲಿ ಮಾಡಿದ್ದೀವಿ. ಒಂದೇ ದಿವಸದಲ್ಲಿ ಮಾಡಿದ್ದೀವಿ. ಇದು ಮಂಗಳೂರು ಬಿಟ್ರೆ, ಅದು ಬಿಟ್ಟರೆ ಚಿಕ್ಕಮಂಗ್ಳೂರು, ಮಡಿಕೇರಿ ಎಲ್ಲ ಒಟ್ಟಿನಲ್ಲಿ ಹೊಡಿತೇನೆ. ಆಗೊಂಬೆ ಘಾಟ್ಸ್ ಎಲ್ಲ ನಾವು ಜಾಸ್ತಿ ಹೊಡ್ತೀವಿ. ಆಕ್ಸಸ್ಸಲ್ಲಿ 1 ಕೋಟಿ ತಿರುಪತಿ ಹೋಗಿ ಬಂದಿದ್ದೇನೆ ಅಷ್ಟೇ. ಓ ಹೌದಾ? ಕರೆಕ್ಟ್ ಆಕ್ಸಿಸ್. ಓ ಸೂಪರ್ ಬಿಡಿ. ಅದ್ರಲ್ಲಿ ಹೊಡಿಬೇಕಂತ. ಇದ್ರಲ್ಲಿ ನಂಗೆ ಕಂಫರ್ಟಬಲ್ ಜಾಸ್ತಿ, ಅದಕ್ಕೋಸ್ಕರ ಗಾಡಿ ಹತ್ತ ತುಂಬ ಹಿಂಗೆ ಮೇಲ್ಗಡೆ ಎತ್ಕೊಂಡು ಹೊಡ್ಸೋದು. ಹಿಂಗೆ ಮೇಲ್ಗಡೆ ಅದೇ ಬೆನ್ನೋ ಬರುತ್ತೆ. ಕರೆಕ್ಟ್. ಸರಿ ಗುರುಗಳೇ, ಆಯಿತು, ಸಿಗೋ. ಹಾಂ, ದೃಷ್ಟಿ ಆಗ್ಬಿಟ್ಟಿದೆ, ಅದಕ್ಕೆ ತಂದಿದೆ. ಗಾಡಿ ಚೆನ್ನಾಗೈತೆ ಅಂತಾರೆ, 3 ತಿಂಗಳಿಗೆ ಹಾಳಾಯ್ತದೆ. ಸರಿ ಗುರುಗಳೇ. ಫುಲ್ಲು ಗುರುಗಳು ಫಸ್ಟ್ ಟೈಮು ಗಾಡಿ ಚೆನ್ನಾಗಿದೆ ಅಲ್ಲಿ. ಆಯ್ತಮ್ಮ ಪೂಜೆ. ಥ್ಯಾಂಕ್ಸ್ ಅಮ್ಮ. ಓಕೆ, ಏನೂ ಮರ್ತಿಲ್ಲ. ಬ್ಯಾಗ್ ಏನು ತಂದಿಲ್ಲ ನಾನು, ಆದರೂ ಯೋಚನೆ ಮಾಡ್ತಾಯಿದ್ದೀನಿ. ಓಕೆ, ಫೋನು 2 ಐತಿ. ಯಾವಾಗಲೂ ಫೋನ್ ಜೋಬ್ 2 ಕಡೆ ಮುಟ್ಟು ನೋಡ್ಕೋಬೇಕು. ರೈಟಲ್ಲೊಂದು, ಲೆಫ್ಟಲ್ಲೊಂದು. ಓಕೆ, ಮನೆ ಕಡೆಗೆ ಹೊರಡುವ. ಏಯ್ ಯಪ್ಪ, ಕಾರವರು ಬೇಕಾ ಬೇಡವಾ? ಎಷ್ಟು ಟೈಮು? 6:56. ಓಕೆ, ಎಷ್ಟು ನಿಮಿಷ ಬೇಗ ಇದೆ ಇದು? 4-10 ನಿಮಿಷ ಮುಂಚೆ ಇದೆ ಇದು. 7:06 ತೋರಿಸ್ತೈತೆ. ಸೊ ಇದು ಒಂದೊಂದು ಫಸ್ಟ್ ವೀಡಿಯೋ ಆಗಿರುತ್ತೆ. ಸೊ ಆದಷ್ಟು ಬೇಗ ತುಂಬ ಕಂಟಿನ್ಯೂಸ್ ವೀಡಿಯೋಸ್ ಮಾಡ್ತಾನೆ ಇರೋಣ. ಡೈಲಿ ಮಾಡ್ತಾನೆ ಇರ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ. ಸೊ ಇನ್ನು ನೆಕ್ಸ್ಟು ಊಟ ಮಾಡ್ಕೊಂಡು ನೈಟ್ ಅಲ್ಲಿಗಾರ ಹೋಗೋದಂದ್ರೆ, ಹುಡುಗರು ಬಂದರೆ ನೈಟ್ ಒಂದು 4-5 ವೀಡಿಯೋ ಮಾಡಾಕೋಣ ಅಂದ್ಕೊಂಡಿದ್ದೀವಿ. ಇದು ಜೆಪ್ಟೋ ಆಫೀಸು. ರೋಡೆಲ್ಲ ಖಾಲಿ ಹೊಡಿತಿದೆ ಇವತ್ತು, ಇಲ್ಲಾಂದರೆ ಎಲ್ಲ ಫುಲ್ ಟ್ರಾಫಿಕ್. ಸೊ ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗುವ. ಆದಷ್ಟು ನೈಟ್ ಮತ್ತೆ ಸಿಗುವ. ಬಟ್ ನನ್ನ ಗಾಡಿ ಥರ ಡೌಟು. ಆದಷ್ಟು ಬೇರೆ ಗಾಡಿ, ನನ್ನ ಸ್ಟೂಡೆಂಟ್ ಒಂದು ಗಾಡಿ ಇದೆ, ಅದರಲ್ಲಿ ನೋಡುವ. ಆದಷ್ಟು ಇನ್ನೊಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತೇ. ಸೊ ಇದೇ ಥರ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್.